ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಡಿಮಾರ್ಗನ್ನ ಮೊದಲ ನಿಯಮದ ಬಗ್ಗೆ ತಿಳಿಯೋಣ. ಎರಡು ಗಣಗಳ ಸಂಯೋಗ ಗಣದ ಪೂರಕ ಗಣವು ಆ ಗಣಗಳ ಪೂರಕ ಗಣದ ಛೇದನ ಗಣಕ್ಕೆ ಸಮನಾಗಿರುತ್ತದೆ. ಎ ಮತ್ತು ಬಿ ಎರಡು ಗಣಗಳಾದಾಗ ಎ ಸಂಯೋಗ ಬಿ ಓ ಡ್ಯಾಶ್ ಈಕ್ವಲ್ಸ್ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಆಗಿರುತ್ತದೆ. ಇದನ್ನು ಒಂದು ಉದಾಹರಣೆ ಮೂಲಕ ಪರೀಕ್ಷಿಸೋಣ. ವಿಶ್ವಗಣದ ಗಣಾಂಶಗಳು 1, 2, 3, 4, 5. ಎ ಗಣದ ಗಣಾಂಶಗಳು 2, 4 ಮತ್ತು ಬಿ ಗಣದ ಗಣಾಂಶ 3, 4, 5 ಆದಾಗ ಎ ಸಂಯೋಗ ಬಿ ಓ ಡ್ಯಾಶ್ ಈಕ್ವಲ್ಸ್ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಎಂದು ತೋರಿಸಿ. ಮೊದಲಿಗೆ ಎ ಸಂಯೋಗ ಬಿ ಅನ್ನು ಕಂಡುಹಿಡಿಯೋಣ. ಎ ಗಣದ ಗಣಾಂಶಗಳು 2, 4, ಸಂಯೋಗ ಬಿ ಗಣದ ಗಣಾಂಶಗಳು 3, 4, 5. ಸಂಯೋಗ ಅಂದಾಗ ಈ ಎರಡೂ ಗಣದಲ್ಲಿರುವ ಗಣಾಂಶಗಳನ್ನು ಒಂದುಗೂಡಿಸಿ ಬರೀಬೇಕಾಗತ್ತೆ. ಆದ್ದರಿಂದ ಎ ಸಂಯೋಗ ಬಿ ಈಕ್ವಲ್ಸ್ 2, 3, 4, 5. ಇದರ ಪೂರಕ ಗಣ 1. ಅಂದರೆ ಎ ಸಂಯೋಗ ಬಿ ಯಲ್ಲಿ ಇಲ್ಲದ ಆದರೆ ವಿಶ್ವಗಣದಲ್ಲಿರುವಂಥ ಗಣಾಂಶ 1. ಫಲಿತಾಂಶ 1 ಆಗಿರಲಿ. ಈಗ ಎಯ ಪೂರಕ ಗಣವನ್ನು ಕಂಡುಹಿಡಿಯೋಣ. ಎಯ ಪೂರಕ ಗಣ ಅಂದರೆ ಎ ಗಣದಲ್ಲಿ ಇಲ್ಲದ ಆದರೆ ವಿಶ್ವಗಣದಲ್ಲಿ ಇರುವ ಗಣಾಂಶಗಳ ಗಣ. ಆದ್ದರಿಂದ ಎ ಡ್ಯಾಶ್ ಈಕ್ವಲ್ಸ್ 1, 3, 5. ಹಾಗೆಯೇ ಬಿಯ ಪೂರಕ ಗಣ ಬಿಯಲ್ಲಿ ಇಲ್ಲದ ವಿಶ್ವಗಣದಲ್ಲಿರುವ ಗಣಾಂಶಗಳ ಗಣ 1, 2. ಇವೆರಡರ ಛೇದನವನ್ನು ಮಾಡೋಣ. ಈ ಎರಡರಲ್ಲೂ ಸಾಮಾನ್ಯವಾಗಿರುವಂತಹ ಗಣಾಂಶ 1 ಆಗಿದೆ. ಆದ್ದರಿಂದ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಈಕ್ವಲ್ಸ್ 1. ಈ ಫಲಿತಾಂಶ 2 ಆಗಿರಲಿ. 1 ಮತ್ತು 2 ನಾವು ಹೋಲಿಕೆ ಮಾಡಿದಾಗ 1 ಮತ್ತು 2 ಸಮವಿರೋದು ಕಂಡು ಬರ್ತಾ ಇದೆ. ಆದ್ದರಿಂದ ಎ ಸಂಯೋಗ ಬಿ ಓ ಡ್ಯಾಶ್ ಈಕ್ವಲ್ಸ್ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಆಗಿದೆ.